ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಜಿ ಸಂಧ್ಯಾ ಲಾಗ್. ಈ ವಿಡಿಯೋ ಏನಪ್ಪ ಅಂದರೆ ನಾವು ಕೋಟ್ಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿನಿಂದ ಎಲ್ಲಿಂದ ಬರಬೇಕು, ಎಲ್ಲಿ ಇಳಿಬೇಕು ಅಂತೀನಿ ಕಂಪ್ಲೀಟಾಗಿ ಡೀಟೇಲಾಗಿ ಎಲ್ಲ ಹೇಳ್ತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕೋಟ್ಲಿಂಗೇಶ್ವರ ದೇವಸ್ಥಾನಗೆ ಎಂಟ್ರಿ ಈ ಥರ ಕಾಣಿಸುತ್ತೆ. ಬಸ್ ಅಲ್ಲೇ ಇಳಿಯುತ್ತೆ, ನೋಡ್ಬೋದು ನಾವು. ಆಮೇಲೆ ಬಂದುಬಿಟ್ಟು ವೆಹಿಕಲ್ ಏನನ್ನ ಬಂದರೆ ಅಲ್ಲೊಂದು ಟಿಕೆಟ್ ತಗೊತಾರೆ ವೆಹಿಕಲ್ಗೆ ಅಂತ, ವೆಹಿಕಲ್ ಚಾರ್ಜ್ ಮಾಡ್ತಾರೆ. ಆಮೇಲೆ ಪೂಜೆ ಸಾಮಾನು ಏನನ್ನ ಬೇಕು ಅಂದರೆ ಈ ಥರ ಕಂಟಿನ್ಯೂ ಆಗಿ ಇಟ್ಟಿರ್ತಾರೆ, ದೇವಸ್ಥಾನ ಒಳಗಡೆ ತನಕ ಇಟ್ಟಿರ್ತಾರೆ. ಪೂಜೆ ಸಾಮಾನು ಇಸ್ಕೋಬೋದು, ಈ ಥರ ದೀಪ ಕೂಡ ಇಸ್ಕೋಬೋದು. ನಾವು ದೊಡ್ಡಲಿಂಗ ಹತ್ರ ಅನಿಸ್ಬೋದಲ್ಲಿ ಇದೆಲ್ಲ ಅಂಗಡಿಗಳೇ ಇರುತ್ತೆ. ನಾನು ಬುಧವಾರ ಹೋಗಿದ್ದಿನ ಅಷ್ಟು ರಶ್ ಇರಲ್ಲ, ಅಂಗಡಿಗಳು ಅಷ್ಟಿರಲ್ಲ. ಸೋಮವಾರ ಆಮೇಲೆ ಶನಿವಾರ ಭಾನುವಾರ ಆದರೆ ತುಂಬ ರಶ್ ಇರುತ್ತೆ, ಅಂಗಡಿಗಳೆಲ್ಲ ಓಪನ್ ಇರುತ್ತೆ. ಆಮೇಲೆ ಒಳಗಡೆ ಹೋಗೋಕ್ಕೆ ಈ ಥರ ಕ್ಯೂವಲ್ಲಿ ಹೋಗ್ಬೋದು ನಾವು. ಅವತ್ತು ಯಾರೂ ಇರಲಿಲ್ಲ, ನೀವು ಫ್ರೀಯಾಗಿ ಎಲ್ಲ ನೋಡ್ಬೋದು. ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ ಹೋಗಿ ಆರಾಮಾಗಿ ನೋಡ್ಕೊಬರ್ಬೋದು. ಬ್ಯಾಂಗ್ಳೂರಿನಿಂದ ಹೆಂಗಪ್ಪ ಬರ್ಬೋದು ಅಂದರೆ ಟ್ರೈನ್ ಅಂತೂ ತುಂಬ ಇದೆ, ಬಸ್ಸು ಇದೆ. ಟ್ರೈನಲ್ಲಿ ಬಂದರೆ ಅಂತೂ ಬಂಗಾರಪೇಟೆಗೆ ಟಿಕೆಟ್ ಇಸ್ಕೊಂಡು ಬಂಗಾರಪೇಟೆ ಇಲ್ಲಿರಿ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಕೋಟ್ಲಿಂಗೇಶ್ವರಗೆ ಅಂತ ಬಸ್ ಹತ್ತಿ ನಾನು ಅವಾಗೇ ಫಸ್ಟಲ್ಲೇ ತೋರಿಸ್ದೆ ಅಲ್ಲ, ಇದು ಕೋಟ್ಲಿಂಗೇಶ್ವರ ಎಂಟ್ರಿ ಅಂತ ಬಸ್ಸು ನಿಲ್ಲುತ್ತಾರೆ, ಅಲ್ಲಿ ನಿಲ್ಲಿಸ್ತಾರೆ. ನೀವು ಆರಾಮಾಗಿ ಹೋಗ್ಬೋದು. ಬಸ್ಸಲ್ಲಿ ಬಂದರೆ ಹೆಂಗಪ್ಪ ಅಂದರೆ ಬೆಂಗಳೂರಿನಿಂದ ಡೈರೆಕ್ಟಾಗೇ ಇದೆ ಕೋಟ್ಲಿಂಗೇಶ್ವರಕ್ಕೆ ಟಿಕೆಟ್ ತಗೊಂಡು ಆರಾಮಾಗಿ ನೀವು ಬಂದು ಇಳಿಬೋದು. ನಾನು ಹೋಗಿದ್ದ ದಿನ ಅಂತೂ ಯಾರೂ ಇರಲಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನೀವು ಆ ಥರ ಬುಧವಾರ, ಗುರುವಾರ, ಶುಕ್ರವಾರ ಆದರೆ ಹೋಗಿ. ಇಲ್ಲಿ ನೋಡಿ ಟಿಕೆಟ್ ಇಸ್ಕೋಬೇಕು. ಇದು ಟಿಕೆಟ್ ಕೌಂಟ್ರು. ಒಬ್ರಿಗೆ ಬಂದುಬಿಟ್ಟು 20 ರೂಪಾಯಿ, ಪರವಾಗಿಲ್ಲ, ರೀಸನಬಲ್ ಪ್ರೈಸೇ ಕೊಡಬೇಕಾಗತ್ತೆ. ಆಮೇಲೆ ಆ ಟಿಕೆಟ್ ಬಂದುಬಿಟ್ಟು ಅರ್ಧ ಅವ್ರು ಎತ್ಕೊತಾರೆ, ಅರ್ಧ ನಮಗೆ ಕೊಡ್ತಾರೆ ಅರ್ಧ. ಆಮೇಲೆ ಬಂದುಬಿಟ್ಟು ನೋಡಿ ಎಂಟ್ರಿಯಲ್ಲಿ ಎಷ್ಟು ಲಿಂಗಗಳು ಕಾಣಿಸ್ತಾ ಇದೆ ಅಂದರೆ ಅಷ್ಟು ಲಿಂಗಗಳು ಕಾಣಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಲಿಂಗಗಳು ಕಾಣಿಸುತ್ತೆ ಅಂದರೆ ಎಂಟ್ರಿಯಲ್ಲೇ ಎಷ್ಟು ಲಿಂಗಗಳಿರುತ್ತೆ ಅಂದರೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೆಷ್ಟು ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ. ನೋಡಿ ಈ ಥರ ಮುಂದ್ಗಡೆಗೆ ಬಂದರೆ ಈ ಥರ ಲಿಂಗಗಳು ಕಾಣಿಸುತ್ತೆ. ಯಾವ ಕಡೆ ನೋಡಿದ್ರೂ ಲಿಂಗಗಳೇ ಕಾಣಿಸುತ್ತೆ. ಈ ಕಡೆನೂ ಕಾಣಿಸುತ್ತೆ, ಆ ಕಡೆನೂ ಕಾಣಿಸುತ್ತೆ. ಒಂದು ಸತಿ ವಿಸಿಟ್ ಮಾಡಿ ಅಂತೂ ಹೇಳ್ತೀನಿ, ಕಂಪಲ್ಸರಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಈ ಲಿಂಗಗಳು ಬಂದುಬಿಟ್ಟು ಹರಕೆ ಮಾಡ್ಕೊಂಡಿದ್ರೆ ಅದೇನನ್ನೇ ಈಡೇರಿದ್ರೆ ಅಂತೂ ಈ ಥರ ಲಿಂಗಗಳಿಕ್ಬೋದು. ದೊಡ್ಡದು ಚಿಕ್ಕದು ಅನ್ನೋದು ಏನೂ ಇಲ್ಲ, ನಮ್ಮ ಕೈಯಲ್ಲಾದಷ್ಟು ಯಾವುದೋ ದೊಡ್ಡದನ್ನಾಗಿರಲಿ ಚಿಕ್ಕದನ್ನಾಗಿರಲಿ ಇಕ್ಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇವ್ರು ಇಕ್ಕಿದ್ದಾರೆ. ಅವ್ರ ಹೆಸರು ಕೂಡ ಹಾಕ್ತಾರೆ ನೋಡಿ. ಅವ್ರ ಹೆಸರು, ಅವ್ರು ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರು, ಅವ್ರ ಊರ ಹೆಸರು ಎಲ್ಲ ಡೀಟೇಲಾಗಿ, ದಿನಾಂಕ ಎಲ್ಲ ಡೀಟೇಲಾಗಿ ಹಾಕ್ತಾರೆ. ನೋಡಿ ಎಂಟ್ರಿಯಲ್ಲಿ ಬಂದುಬಿಟ್ಟು ಈ ಥರ ಗೋಪುರ ಕಾಣಿಸುತ್ತೆ. ಫಸ್ಟ್ ಎಂಟ್ರಿ ಆಗ್ದ್ವಲ್ಲ ಅಲ್ಲಿ ಈ ಥರ ಗೋಪುರ ಕಾಣಿಸುತ್ತೆ, ಆದರೆ ಅಲ್ಲಿ ಕಾಣಿಸಲ್ಲ, ಸ್ವಲ್ಪ ದೂರ ಬಂದ್ರೇ ಕಾಣಿಸೋದು. ಫಸ್ಟ್ ಈ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗೋದು ಬಂದುಬಿಟ್ಟು ಬ್ಯಾಕ್ ಸೈಡು ಬಂದುಬಿಟ್ಟು ಈ ಥರ ಗೋಪುರ ನೋಡಿಸ್ತಾ ಇದ್ದೀನಿ ನೋಡಿ, ಆ ಥರ ಇದೆ. ದೇವಸ್ಥಾನ ಒಳಗಡೆ ಅಂತೂ ವಿಡಿಯೋ ಎಲ್ಲ ಇಲ್ಲ, ಅದಕ್ಕೆ ನಾನು ತೋರಿಸಿಲ್ಲ. ಇಲ್ಲೇನು ದೇವರಿದ್ದಾರೆ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ದೇವರನ್ನು ನಾವು 3 ಜನ ದೇವರನ್ನು ಕಾಣ್ಬೋದು. ಇದೇ ಮೈನ್ ಟೆಂಪಲ್ ಗೋಪುರ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಬಂದುಬಿಟ್ಟು ಬ್ಯಾಕ್ ಸೈಡ್ ಗೋಪುರ ಈ ಥರ ಇದೆ. ಆ ದೇವಸ್ಥಾನ ಒಳಗಡೆ ಕೂಡ ವಿಡಿಯೋ ಅಲ್ಲ ಇಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಇಲ್ಲಿ ಬಂದುಬಿಟ್ಟು ಶಿವಯ್ಯ ಇರೋದು, ಇದೇ ಮೈನ್ ಟೆಂಪಲ್ ಆಗಿರುತ್ತೆ. ಶಿವಯ್ಯ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು, ಅಷ್ಟೇ ಇಷ್ಟ ಆಯಿತು. ಒಂದು ಸತಿ ಏನೋ ವಿಸಿಟ್ ಮಾಡಿ, ಅದಕ್ಕೆ ಹೇಳ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಆ ಲಾಸ್ಟಲ್ಲಿ ನೋಡಿ ಹಸುಗಳು ಎಷ್ಟು ಚೆನ್ನಾಗಿ ಇಕ್ಕಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿನ ನಾವು ನೋಡ್ಬೋದು. ನೋಡಿ ಅಲ್ಲಿ ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ವಿಡಿಯೋ ಹಲೋ ಇಲ್ಲ, ಅದಕ್ಕೆ ಅಂತ ತೋರಿಸಿಲ್ಲ. ವೆಂಕಟೇಶ್ವರ ಸ್ವಾಮಿ ಅಂತೂ ತುಂಬ ಅಲಂಕಾರ ಪ್ರಿಯ ಅಂತ ಹೇಳ್ತೀವಲ್ಲ, ಅಷ್ಟೇ ಚೆನ್ನಾಗಿದ್ರು. ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಂಡು ಹಂಗೆ ಮುಂದ್ಗಡೆಗೆ ಹೋದರೆ ದೊಡ್ಡಲಿಂಗ ನೋಡ್ಬೋದು ನಾವು. ಇಲ್ಲಿ ಮರ ಇರುತ್ತೆ, ಬಲ್ಪತ್ರೆ ಮರ, ಇನ್ನೂ ಒಂದು 3 ಹೆಸರು ನನಗೆ ಗೊತ್ತಿಲ್ಲ ಅಷ್ಟು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಬಂದುಬಿಟ್ಟು ದೊಡ್ಡಲಿಂಗ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಅವಾಗೇ ಹೇಳ್ದೆ ಅಲ್ಲ ದೀಪ ಈಸ್ಕೊಂಡೆ ಅಂತ, ಇಲ್ಲಿ ದೀಪಗಳು ಅನಿಸ್ತಾರೆ, ಅಲ್ಲಿ ಅನಿಸ್ಬೋದು ನಾವು. ನೋಡಿ ಅನಿಸ್ತಾ ಇದ್ದೀನಿ, ಆದರೆ ಫುಲ್ಲು ಗಾಳಿಯಪ್ಪ, ತುಂಬ ಅಂದರೆ ತುಂಬ ಗಾಳಿ, ಅನ್ಸೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಬಂದುಬಿಟ್ಟು ನೋಡಿ ಕೈ ಅಡ್ಡ ಇಟ್ಕೊಂಡು ದೀಪದಲ್ಲೇ ಅನ್ಸ್ಕೊಂಡ್ಬರ್ತಾ ಇದ್ದೀನಿ. ಬೆಂಕಿಪಟ್ಟಣಲ್ಲಂತೂ ಆಗಲೇ ಇಲ್ಲ, ಅಷ್ಟು ಗಾಳಿ ಬರ್ತಾಯಿತ್ತು ಅಂದರೆ ತುಂಬ ಗಾಳಿ ಬರ್ತಾಯಿತ್ತು ನೋಡಿ. ಆಮೇಲೆ ಬಂದುಬಿಟ್ಟು ಈ ಥರ ಎಲ್ಲ ಅನಿಸಿರ್ತಾರೆ, ಎಷ್ಟು ಜನ ಅನಿಸಿರ್ತಾರೋ ದೀಪಗಳಂತೂ ನೋಡಿ. ನಮಸ್ಕಾರ ಮಾಡ್ಕೊತ ಹೆಂಗೋ ಎಲ್ಲ ಚೆನ್ನಾಗಿ ಬೆಳಗ್ತು ದೀಪ ಅಂತೂ. ಇವಾಗಂತೂ ಡೀಟೇಲಾಗಿ ನೋಡಿಸ್ತೀನಿ ನೋಡಿ. ನಂದಿ ಆಮೇಲೆ ಶೂಲ ಇದೆ, ಆಮೇಲೆ ದೊಡ್ಡಲಿಂಗ ನೋಡ್ಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿದೆಯೋ ಅಲ್ಲ.
ಈ ಲಿಂಗ ಬಂದುಬಿಟ್ಟು ಸಾಂಬ ಶಿವಮೂರ್ತಿ ಅನ್ನೋರು ಪ್ರತಿಷ್ಠಾಪನೆ ಮಾಡಿದ್ರು. 1974ರಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದ್ರು. ಇನ್ನು ಸ್ವಲ್ಪ ಮುಂದ್ಗಡೆ ಹೋದರೆ ಅಂತೂ ನಾವು ಆನೆ ಎಲ್ಲ ನೋಡ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನೋಡ್ಬೋದು. ಆಮೇಲೆ ದೇವ್ರನ್ನ ಕೂಡ ಇಕ್ಕಿರ್ತಾರೆ, ಅಲ್ಲಿ ಕೂಡ ಎಷ್ಟು ಚೆನ್ನಾಗಿದೆಯಾ ನೋಡಿ. ಆಮೇಲೆ ಅಲ್ಲೂ ಕೂಡ ಲಿಂಗ ಇಕ್ಕಿದ್ದಾರೆ, ಶೂಲ ಇಕ್ಕಿದ್ದಾರೆ, ಆಮೇಲೆ ನಂದಿ ಇಕ್ಕಿದ್ದಾರೆ, ಅಲ್ಲಿ ನೋಡ್ಬೋದು ನಾವು. ಆಂಜನೇಯ ವಿಗ್ರಹವನ್ನು ನೋಡ್ಬೋದು, ಆಮೇಲೆ ಗಣಪತಿ ವಿಗ್ರಹವನ್ನು ನಾವು ನೋಡ್ಬೋದು. ಇದೇ ಲಾಸ್ಟ್ ಆಗಿರುತ್ತೆ. ಆಮೇಲೆ ಹೊರಗಡೆಗೆ ಹೋಗೋ ದಾರಿ ಇದು. ಇನ್ನು ಸ್ವಲ್ಪ ಮುಂದ್ಗಡೆ ಹೋದರೆ ಹಂಗೆ ನಡ್ಕೊಂಡು ಹೋದರೆ ಶಾಪಿಂಗ್ ಮಾಡ್ಬೋದು. ಅಂಗಡಿಗಳು ತುಂಬ ಬರುತ್ತೆ. ಹೆಣ್ಮಕ್ಳಿಗೆ ಇಷ್ಟ ಆಗೋದೇ ಶಾಪಿಂಗು. ತುಂಬ ಚೆನ್ನಾಗಿರುತ್ತೆ ಅಂತೂ, ಎಲ್ಲ ಸಿಗತ್ತೆ ನೋಡಿ. ಆಮೆ ಎಲ್ಲ ಬುದ್ಧ ಎಲ್ಲ ಇರುತ್ತೆ, ನೋಡ್ಬೋದು ನಾವು, ಸಿಗತ್ತೆ. ಆಮೇಲೆ ಬಂದುಬಿಟ್ಟು ವೆಹಿಕಲ್ಗೆ ಪಾರ್ಕಿಂಗ್ ಇಲ್ಲೂ ಕೂಡ ಇರುತ್ತೆ. ಇದು ಕೂಡ ಅಷ್ಟೇ ತುಂಬ ದೊಡ್ಡ ಪಾರ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಬಂದುಬಿಟ್ಟು ಸಾಯಂಕಾಲ ಆಯಿತು ಅಂತ ಪಾನಿಪುರಿ ತಿನ್ನೋಣ ಅಂತ